ಶ್ರೀ ನರೇಂದ್ರ ಮೋದಿ ಅವರು 12 ವರ್ಷಗಳು ಅಂದ್ರೆ ಚುನಾಯಿತ ಪ್ರತಿನಿಧಿಯಾಗಿ ಭಾರತದ ಪ್ರಧಾನಮಂತ್ರಿಗಳಲ್ಲಿ ಅತಿ ಹೆಚ್ಚು ದಿನ ಪ್ರಧಾನಮಂತ್ರಿಗಳಾದಂತಹ ಹೆಗ್ಗಳಿಕೆಯನ್ನು ಪಡೆದಂತ ನರೇಂದ್ರ ಮೋದಿ ಅವರು ಇಡೀ ಭಾರತದಲ್ಲಿ ನೈಸರ್ಗಿಕ ಕೃಷಿಯನ್ನ ಉತ್ತೇಜನಗೊಳಿಸಲು ರಾಷ್ಟ್ರಾದ್ಯಂತ ಅನೇಕ ಕಾರ್ಯಕ್ರಮಗಳನ್ನ ರೂಪಿಸಿದ್ದಾರೆ. ಅದರಲ್ಲಿ ನಾವು ನಮ್ಮ ರಾಮನಗರ ಜಿಲ್ಲೆಯ ರೈತ ಮೋರ್ಚಾ ವತಿಯಿಂದ ದಿನಾಂಕ 19/6/2026 ಕನಕಪುರದ ಕೆಳಗಾಳಸಂದ್ರ ಗ್ರಾಮದಲ್ಲಿ ಮಾನ್ಯ ಬಿ ನಾಗರಾಜ್ ಅವರು ನಮ್ಮ ಜಿಲ್ಲೆಯ ಭಾಜಪ ಮಾಜಿ ಜಿಲ್ಲಾಧ್ಯಕ್ಷರು ಹಾಗೂ ರೈತ ಮೋರ್ಚಾ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಆದಂತಹ ನಾಗರಾಜ್ ಅವರು ಪ್ರಗತಿಪರ ರೈತರಾಗಿದ್ದು ಅವರ ತೋಟದಲ್ಲಿ ಈ ಒಂದು ಕಾರ್ಯಕ್ರಮವನ್ನ ನೈಸರ್ಗಿಕ ಕೃಷಿ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ. ಆ ನೈಸರ್ಗಿಕ ಕೃಷಿ ಕಾರ್ಯಕ್ರಮದಲ್ಲಿ ಅನೇಕ ವಿಜ್ಞಾನಿಗಳು ಕೂಡ ಭಾಗವಹಿಸ್ತಾರೆ. ಸಾವಯವ ಕೃಷಿ ಬಗ್ಗೆ ರೈತರಿಗೆ ತಿಳುವಳಿಕೆ ಕೊಡುವುದರ ಬಗ್ಗೆ ಸುಮಾರು ಒಂದು 400ರಿಂದ 500 ಸಂಖ್ಯೆ ರೈತರುಗಳು, ಪ್ರಗತಿಪರ ರೈತರುಗಳು ಎಲ್ಲರೂ ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. 11 ಗಂಟೆಗೆ ಉದ್ಘಾಟನೆ ಮಾಡ್ತೀವಿ. ನೈಸರ್ಗಿಕ ಕೃಷಿ ಅವಶ್ಯಕತೆ ಬಗ್ಗೆ ಪ್ರಮೋದ್ ವಿಜ್ಞಾನಿಗಳು, ಕೃಷಿ ವಿಜ್ಞಾನ ಕೇಂದ್ರ ಬೆಂಗಳೂರು ದಕ್ಷಿಣ, ಇವರು ಆ ಕಾರ್ಯಕ್ರಮ ನಡೆಸ್ಕೊಡ್ತಾರೆ. ದೇಶೀಯ ತಳಿ ಮಹತ್ವ ಮತ್ತು ಅವುಗಳನ್ನು ಬೆಳೆಸುವುದು ಈ ಬಗ್ಗೆ ಶಿವರುದ್ರೆಯ ನೈಸರ್ಗಿಕ ಕೃಷಿ ರೈತರು ವೀರಯ್ಯ ದೊಡ್ಡಿ ಅವರು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅದರ ಬಗ್ಗೆ ವಿಚಾರವನ್ನ ತಿಳಿಸ್ತಾರೆ. ಸಂಘಟಿತರಾಗುವುದು ಹಾಗೂ ಉತ್ಪಾದಕ ಕಂಪನಿಗಳಲ್ಲಿ ಭಾಗವಾಗುವುದು ಶ್ರೀ ಲಕ್ಷ್ಮೀನಾರಾಯಣ ನಿರ್ದೇಶಕರ ಕನಕಪುರ ಸಾವಯವ ರೈತ ಉತ್ಪಾದಕರ ಕಂಪನಿ, ಇವರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ನೈಸರ್ಗಿಕ ಕೃಷಿ ಉತ್ಪನ್ನಗಳ ಮೌಲ್ಯವರ್ಧನೆ ಮತ್ತು ಮಾರಾಟ ಸುಜಯ್ ಆರ್ ಕೆಸಿ ಸಿಇಒ ಕನಕಪುರ, ಇವರು ಸಾವಯವ ಕೃಷಿ, ಇವರು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅದ್ರ ಬಗ್ಗೆ ವಿವರಣೆಯನ್ನು ಕೊಡ್ತಾರೆ. ಅದಲ್ಲದೆ ಪ್ರಗತಿಪರ ರೈತರು ಕೂಡ ಭಾಗವಹಿಸಿರ್ತಾರೆ. ನಾವು ಯಾಕೆ ನೈಸರ್ಗಿಕ ಕೃಷಿ ಮಾಡಬೇಕು ಅನ್ನೋ ವಿಚಾರವಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ನಮ್ಮ ಪ್ರಧಾನಿಗಳು ಈ ಸಣ್ಣ ಸಣ್ಣ ವಿಚಾರಗಳನ್ನ ರಾಷ್ಟ್ರ ಮಟ್ಟದಲ್ಲಿ ಕೊಂಡೋಗಿ ಅಲ್ಲಿ ವೇದಿಕೆಗಳನ್ನ ಕಲ್ಪಿಸಿಕೊಟ್ಟು ಎಲ್ಲ ಯಾವುದೇ ಕೃಷಿಕರಾಗ್ಬೋದು, ರೈತರಾಗ್ಬೋದು, ಅವರು ಕೂಡ ವೇದಿಕೆಯನ್ನ ಕೊಟ್ಟು ಯಾವ ರೀತಿ ಕೃಷಿ ಮಾಡಬೇಕು, ನಾವು ಮುಂದೆ ಕೃಷಿ ಉಳ್ಕೋಬೇಕಾದ್ರೆ ನೈಸರ್ಗಿಕ ಕೃಷಿ ಮಾಡಬೇಕು, ನಮ್ಮ ರೈತರಿಗೆ ಆಗ್ಬೋದು, ಇನ್ ಬೇರೆ ಎಲ್ಲ ಸಾರ್ವಜನಿಕರಿಗೂ ಕೂಡ ಮನುಷ್ಯ ವರ್ಗಕ್ಕೆ ನೈಸರ್ಗಿಕ ಕೃಷಿ ಎಷ್ಟು ಮುಖ್ಯ. ಈಗ ನಾವೆಲ್ಲ ರಾಸಾಯನಿಕತೆಯಿಂದ ಬದುಕ್ತಾ ಇದ್ದೀವಿ. ನಮ್ಮ ತಂದೆ ತಾಯಿಗಳೆಲ್ಲ ಕೃಷಿಯನ್ನ ನೈಸರ್ಗಿಕ ಮಾಡ್ತಿದ್ರು. ಗೊಬ್ಬರ ಮತ್ತು ಏನು ಅಲ್ಲಿ ಸಾವಯವ ಗೊಬ್ಬರವನ್ನು ಉಪಯೋಗಿಸಿ ಮಾಡ್ತಿದ್ರು. ಆಗ ನಾವೆಲ್ಲ ಶಕ್ತಿಯುತವಾಗಿದ್ವಿ. ಈಗ ಯಾವಾಗ ನಾವು ರಾಸಾಯನಿಕ ಗೊಬ್ಬರದ ಬಳಕೆಯನ್ನ ಮಾಡ್ತಾ ಬಂದ್ವಿ, ನಾವು ಕೂಡ ಆರೋಗ್ಯದಲ್ಲಿ ಬೇರೆ ಬೇರೆ ವ್ಯತ್ಯಾಸಗಳು ಆಗ್ತಾ ಇದ್ದಾವೆ. ದೇಶದ ಸುದೀರ್ಘ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ನಮ್ಮ ನರೇಂದ್ರ ಮೋದಿಜಿಯವರ ಒಂದು ಕನಸಿನ ಕೂಸು ನೈಸರ್ಗಿಕವಾಗಿ ಇವತ್ತು ರಾಜ್ಯದ ದೇಶದ ಮೂಲೆಯಲ್ಲೂ ಇವತ್ತು ರೈತರುಗಳು ನೈಸರ್ಗಿಕವಾಗಿ ಬೆಳೆ ಬೆಳಿಬೇಕು. ಆ ಬೆಳೆ ಬೆಳೆದಂತ ರೈತನಿಗೆ ನ್ಯಾಯಯುತವಾಗಿ ಬೆಲೆ ಸಿಗಬೇಕು. ಆ ಒಂದು ನೈಸರ್ಗಿಕವಾಗಿ ಬೆಳೆದಂತ ಬೆಳೆ ತಿಂದ ಜನರು ಮತ್ತೆ ಎಲ್ಲ ಆರೋಗ್ಯವಂತಾಗಿರ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ನೈಸರ್ಗಿಕವಾಗಿ ಬೆಳೆಗೆ ಪ್ರೋತ್ಸಾಹ ರೂಪದಲ್ಲಿ ಕೇಂದ್ರ ಸರ್ಕಾರ ಮಾಡ್ತಾ ಇರ್ತಕ್ಕಂಥ ಈ ಒಂದು ಕಾರ್ಯಕ್ರಮಕ್ಕೆ ಇಡೀ ರಾಜ್ಯದಲ್ಲಿ ಪ್ರತಿ ಜಿಲ್ಲೆಯಲ್ಲೂ ಈ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೀವಿ ಭಾರತೀಯ ಜನತಾ ಪಕ್ಷದ ರೈತ ಮೋರ್ಚಾ ವತಿಯಿಂದ. ಹಾಗಾಗಿ ಪ್ರತಿಯೊಂದು ಜಿಲ್ಲೆಯಲ್ಲೂ ಈಗಾಗಲೇ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ತುಮಕೂರು, ಹೀಗೆ ಅನೇಕ ಜಿಲ್ಲೆಗಳಲ್ಲಿ ಈ ಕಾರ್ಯಕ್ರಮ ನಡೆದಿದೆ. ಬರುವಂಥ ದಿನದಲ್ಲಿ ನಾಳೆ ಎಲ್ಲ ನಾಡಿದ್ದು 18ನೇ ತಾರೀಕು ಮಂಡ್ಯದಲ್ಲಿದೆ, ಮೈಸೂರಲ್ಲಿದೆ, 19ನೇ ತಾರೀಕು ರಾಮನಗರ ಜಿಲ್ಲೆಯಲ್ಲಿದೆ. ರಾಮನಗರ ಜಿಲ್ಲೆ ಈಗ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿದೆ. ಹೀಗೆ ನರೇಂದ್ರ ಮೋದಿ ಅವರ 12 ವರ್ಷದ ಆಡಳಿತದಲ್ಲಿ ರೈತರಿಗೆ ಮತ್ತೆ ಕೃಷಿ ಇಲಾಖೆಗೆ, ಕೃಷಿಗೆ ಸಂಬಂಧಪಟ್ಟಂತ ಏನು ಕೊಡುಗೆಯಾಗಿ ಕೊಟ್ಟಿದ್ದಾರೆ ಅನ್ನೋ ಒಂದು ಮುಖಾಂತರ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ನಮ್ಮ ಹಳೆಯ ರಾಮನಗರ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾಗಿದ್ದಂಥ ಬಿ ನಾಗರಾಜ್ ಅವರ ತೋಟದಲ್ಲಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ವಿಶೇಷವಾಗಿ. ಯಾಕೆಂದ್ರೆ
ನಮ್ಮ ಪಕ್ಷದಲ್ಲೂ ಕೂಡ ನಮ್ಮ ನಾಯಕರುಗಳು ಕೂಡ ನೈಸರ್ಗಿಕವಾಗಿ ಈ ಒಂದು ಬೆಳೆ ಬೆಳೀತಾರೆ ಅನ್ನೋ ಒಂದು ಪ್ರಚಾರ ಆಗಲಿ, ಹಾಗಾಗಿ ಇಲ್ಲ ಕೃಷಿ ಇಲಾಖೆ ವಿಶ್ವವಿದ್ಯಾಲಯದಲ್ಲಿ ನಡೆಸಬೇಕು ಅಥವಾ ಯಾರು ರೈತ ಬೆಳೆದಿರ್ತಕ್ಕಂಥ ಬೆಳೆ ತೋಟಗಳಲ್ಲಿ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಕೇಂದ್ರ ಸರ್ಕಾರದಿಂದ ನಮಗೆ ನಿರ್ದೇಶನ ಬಂದಿರೋದ್ರಿಂದ ನಮ್ಮ ರಾಜ್ಯ ಬಿಜೆಪಿ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಅವರ ಒಂದು ಸೂಚನೆ ಮೇರೆಗೆ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.